ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಒಂದು ಸ್ವಲ್ಪ ರುಟೀನ್ ಸ್ಕಿನ್ ಕೇರ್ ಬಗ್ಗೆ ಹೇಳಬೇಕು ಅಂತ ಹೇಳಿ. ನಮಗೆ ಇವಾಗ ಸಾಕಷ್ಟು ಸ್ಕಿನ್ ಡ್ರೈನೆಸ್ ಆಗಿರುತ್ತೆ, ಆ್ಯಂಟಿ ಏಜಿಂಗು ರಿಂಕಲ್ಸ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ 35+40+ ಆದಮೇಲೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಕೂಡ ಸ್ಕಿನ್ನನ್ನು ಕೇರ್ ಮಾಡ್ಬೋದು. ಆಮೇಲೆ ಆಫ್ಟರ್ 40 ಕೂಡ ನಾವು ಸ್ಕಿನ್ನನ್ನು ಕೇರ್ ಮಾಡಬೇಕಾಗತ್ತೆ. ಈಗ ಮಾರ್ಕೆಟ್ನಲ್ಲಿ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ಗಳು ಸಾಕಷ್ಟು ಬರ್ತವೆ, ಅವುಗಳು ಸಿಕ್ಕಾಪಟ್ಟೆ ದುಬಾರಿನೂ ಇರ್ತವೆ. ಅವುಗಳನ್ನ ನಾವು ಒಂದೊಂದು ಸಾರಿ ಪರ್ಚೇಸ್ ಮಾಡ್ತೀವಿ, ಒಂದು ಸಾರಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾವು ಮನೆಯಲ್ಲಿರೋದ್ರಲ್ಲೇ ನಾವು ಹೋಮ್ ಕೇರ್ನ ಯಾವ ಥರ ಮಾಡ್ಕೋಬೇಕು ಅಂತ ಒಂದು ಸ್ಮಾಲ್ ಆಗಿ ನಾನು ಒಂದು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೈಕ್ ನಾನು ಕೂಡ ಇದನ್ನೇ ಮಾಡ್ತಾ ಇರೋದು. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಕೊಕೊನಟ್ ಆಯಿಲ್ನ ಒಂದು ಸ್ಪೂನ್ನ ಕೊಕೊನಟ್ ಆಯಿಲ್ನ ಈ ಥರ ಒಂದು ಎಂಟಿ ಬಾಟಲಲ್ಲಿ ತೊಗೊಂಡಿದ್ದೀನಿ. ಅದರೊಳಗಡೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕ್ಯಾಸ್ಟ್ರ್ ಆಯಿಲ್, ಒಂದು 6 to 7 ಡ್ರಾಪ್ಸ್ ಕ್ಯಾಸ್ಟ್ರ್ ಆಯಿಲ್ ಹಾಕಬೇಕು. ಅದ್ರ ಜೊತೆಗೆ ನಾವು ಆಲ್ಮಂಡ್ ಆಯಿಲ್ನ 1 ಸ್ಪೂನ್ ಹಾಕಬೇಕು. ಆಮೇಲೆ ಇದ್ರ ಜೊತೆಗೆ ನಾನು ವಿಟಮಿನ್ ಇ ಕ್ಯಾಪ್ಸಲ್ಸ್ಗಳು ಬರ್ತವೆ. ವಿಟಮಿನ್ ಇ ಕ್ಯಾಪ್ಸಲ್ಸ್ಗಳನ್ನ ನಾವೇನು ಮಾಡಬೇಕಂದ್ರೆ 4-5 ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಈ ಥರ ನಾವೊಂದು ಆಯಿಲ್ ರೆಡಿ ಆದಮೇಲೆ ಇದನ್ನು ನನ್ನ ಈ ಥರ ಒಂದು ಬಾಟಲ್ ಇತ್ತು. ಈ ಬಾಟಲಲ್ಲಿ ನಾನೇನು ಮಾಡಬೇಕಂತಂದರೆ ಇದನ್ನು ನಾನು ಈ ಥರ ಶೇಖರಣೆ ಮಾಡಿಟ್ಕೊಂಡಿರ್ತೀನಿ. ಈ ಥರ ಹಾಕಿಟ್ಟು ಇದು ಇವಾಗ ನಾವು ಡೈಲಿ ನೈಟನ್ನು ಈ ಥರ ಸಿರಮ್ನ ನಾವು ಯೂಸ್ ಮಾಡೋಕ್ಕಿದು ರೆಡಿ ಆಯಿತು. ಸೊ ಇದರಿಂದ ಈ ಆಯಿಲ್ನ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಗ್ಲೋನೆಸ್ ಜಾಸ್ತಿ ಬರುತ್ತೆ, ರಿಂಕಲ್ಸ್ ಕಂಟ್ರೋಲ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಸರ್ಕಲ್ ಇರ್ಬೋದು, ಪಿಗ್ಮೆಂಟೇಷನ್ ಕೂಡ ಲೈಟಾಗಿ ಕಡಿಮೆ ಆಗುತ್ತೆ. ಇದನ್ನು ಹಚ್ಕೊಂಡು ಲೈಟಾಗಿ 1 ಮಿನಿಟ್ ಮಸಾಜ್ ಮಾಡಿದರೆ ಸಾಕು. ಸೊ ಥ್ಯಾಂಕ್ ಯು.